ಪ್ರಿಯರೇ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಇದರ ಬಗ್ಗೆ ದ್ಯೋತಕ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲು ಇಷ್ಟಪಡುತ್ತದೆ. ಅನೇಕ ಕಡೆಗಳಿಂದ ಈಗಾಗಲೇ ನಿಮಗೆ ಮಾಹಿತಿ ತಿಳಿದಿರಬಹುದು. ಅನೇಕ ಮಾಹಿತಿಗಳು ಊಹಾಪೋಹಗಳು ಆಗಿರಬಹುದು. ಪೋಪ್ ರವರ ಆರೋಗ್ಯ ಅನೇಕರ ಬಾಯಲ್ಲಿ ಬಾಯಿ ಮಾತಾಗಿ, ಮನೆಗಳಲ್ಲಿ ಮನೆ ಮಾತಾಗಿ, ದೈನಂದಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುತ್ತಲೇ ನಡೆಯುತ್ತಿದೆ. ಈಗ ಅವರಿಗೆ ಸುಮಾರು 88 ವರ್ಷಗಳು. ವಯೋವೃದ್ಧ ಸಮಸ್ಯೆಗಳಿಗೆ, ಆರೋಗ್ಯಗಳಿಗೆ ವಯಸ್ಸಾದವರು ತುತ್ತಾಗುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಪೋಪ್ ಫ್ರಾನ್ಸಿಸ್ ರವರಿಗೆ ಅನೇಕ ವರ್ಷಗಳಿಂದ ಶ್ವಾಸಕೋಶದ ಸಮಸ್ಯೆ ಇತ್ತು. ಒಂದು ಭಾಗದ ನಮ್ಮ ದೇಹದಲ್ಲಿ 2 ಶ್ವಾಸಕೋಶಗಳಿರುತ್ತದೆ. ಅದರಲ್ಲಿ ಒಂದು ಭಾಗ ಪೋಪ್ ಫ್ರಾನ್ಸಿಸ್ ರವರಿಗೆ ಮೊದಲಿನಿಂದ ಕೆಲಸ ಮಾಡುವುದನ್ನು ನಿಲ್ಲಿಸಿರುತ್ತದೆ. ಆದರೆ ಈಗ ಅವರಿಗೆ ಬೈಲ್ಯಾಟ್ರಲ್ ಫೆನೋಮಿನಾ ಹಾಗೂ ಆಸ್ಥ್ಮೆಟಿಕ್ ಬ್ರಾಂಕೈಟಿಸ್ ಎಂಬ ಕಾಯಿಲೆ ಇತ್ತು. ಅದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ. ಅದು ಹಾಗೆ ಕಾಲಕ್ರಮೇಣ ಕ್ಷೀಣಿಸುತ್ತಾ ಹೋಗಿ ಈಗ ಅವರಿಗೆ ಉಸಿರಾಟದ ತೊಂದರೆ ತುಂಬ ಆಗಿ ಅವರಿಗೆ ಆಕ್ಸಿಜನ್ನನ್ನು ನೀಡಲಾಗಿತ್ತು ಹಾಗೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿದೆ ಎಂಬುದು ಅನೇಕ ವ್ಯಾಟಿಕನ್ ಮಾಹಿತಿಯಿಂದ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ಈ ವಿಷಯವನ್ನು ನಾವು ನೋಡುವುದಾದರೆ, ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯ ಕ್ಷೀಣಿಸುತ್ತಾ ಇರಬೇಕಾದರೆ ಅನೇಕ ಊಹಾಪೋಹಗಳನ್ನು ಸಹ ನಾವು ನೋಡುತ್ತಿದ್ದೇವೆ. ಪೋಪ್ ಫ್ರಾನ್ಸಿಸ್ ರವರು ರಾಜೀನಾಮೆ ನೀಡುತ್ತಿದ್ದಾರಂತೆ, ಅವರ ಅಂತಿಮ ಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ನಡೆಯುತ್ತಿದ್ದಾರಂತೆ ಎಂಬ ಊಹಾಪೋಹಗಳು ನಡೆಯುತ್ತಿದೆ. ಅದಕ್ಕೋಸ್ಕರನೇ ವ್ಯಾಟಿಕನ್ನಿಂದ ಮೇಲಧಿಕಾರಿಗಳಾಗಿರುವಂತಹ ಕಾರ್ಡಿನಲ್ ಪಿಯೆಟ್ರೋ ಪರೋಲಿನ್ ರವರು ಹೇಳಿದ್ದಾರೆ, ಅನೇಕ ಮಾಹಿತಿಗಳನ್ನು ನೀಡುವುದರ ಜೊತೆಗೆ ಮಾಧ್ಯಮಗಳಿಗೆ ಅವರು ನೀಡಿರುವಂತಹ ಮಾಹಿತಿ ಏನೆಂದರೆ, ಸದ್ಯಕ್ಕೆ ಪೋಪ್ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ಯಾವುದೇ ರೀತಿಯ ರಾಜೀನಾಮೆಯನ್ನು ನೀಡುತ್ತಿಲ್ಲ. ಬದಲಿಗೆ ಈಗ ಅವರ ಆರೋಗ್ಯ ಸ್ಥಿತಿಯೇ ನಮ್ಮೆಲ್ಲರ ಮುಖ್ಯ ಯೋಚನೆ ಆಗಬೇಕು. ಅವರ ಆರೋಗ್ಯ ಸ್ಥಿತಿಗೆ ನಾವೆಲ್ಲರೂ ಪ್ರಾರ್ಥಿಸಬೇಕು ಎಂಬುದನ್ನು ಅವರು ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಅಂತ್ಯಕ್ರಿಯೆಯ ಕಾರ್ಯಗಳು ನಡೆಯುತ್ತಿಲ್ಲ ಅಥವಾ ಅವರು ಯಾವುದೇ ರೀತಿಯ ರಾಜೀನಾಮೆಯನ್ನು ಸಹ ಅವರು ಕೊಡುತ್ತಿಲ್ಲ ಎಂಬುದನ್ನು ಅವರು ಸ್ಪಷ್ಟೀಕರಿಸಿದ್ದಾರೆ. ಇಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸುವುದು ನಮ್ಮೆಲ್ಲರ ಮುಖ್ಯ ಧ್ಯೇಯವಾಗಬೇಕು. ಇದಕ್ಕಾಗಿ ಭಾರತದ ಲ್ಯಾಟಿನ್ ಕಥೋಲಿಕ ಚರ್ಚ್ನ ಎಲ್ಲ ಆರ್ಚ್ ಬಿಷಪ್ಗಳು ಹಾಗೂ ಇದನ್ನು ನಾವು CCBI ಎಂದು ಕರೆಯುತ್ತೇವೆ, ಇವರೆಲ್ಲರೂ ಸೇರಿ ಇವರ ಪರವಾಗಿ ಕಾರ್ಡಿನಲ್ ಫಿಲಿಪ್ ನೇರಿಯರವರು ಒಂದು ಪತ್ರವನ್ನು ನಿನ್ನೆ ಹೊರಡಿಸಿದ್ದಾರೆ. ಅದನ್ನು ಅವರ ಮಾತುಗಳಲ್ಲೇ ಹೇಳುವುದಾದರೆ, ಭಾರತದ ಲ್ಯಾಟಿನ್ ಕಥೋಲಿಕ್ ಚರ್ಚ್ನ ಎಲ್ಲ ಆರ್ಚ್ ಬಿಷಪ್ಗಳು, ಪಾದ್ರಿಗಳು, ಧರ್ಮಾಧಿಕಾರಿಗಳು, ಧಾರ್ಮಿಕ ಹಾಗೂ ಕ್ಯಾಟಕಿಸ್ಟ್ಗಳು ಮತ್ತು ಸಾಮಾನ್ಯ ನಂಬಿಕೆಯುಳ್ಳವರಿಗೆ ಪ್ರಭು ಕ್ರಿಸ್ತನಲ್ಲಿ ನಾನು ಶುಭಾಶಯವನ್ನು ಕೋರುತ್ತೇನೆ. ಆಳವಾದ ಕಾಳಜಿ ಮತ್ತು ತುರ್ತು ಪ್ರಜ್ಞೆಯೊಂದಿಗೆ ನಮ್ಮ ಪ್ರೀತಿಯ ಪವಿತ್ರ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರ ತ್ವರಿತ ಮತ್ತು ಸಂಪೂರ್ಣ ಚೇತರಿಕೆಗಾಗಿ ಭಾರತಾದ್ಯಂತ ಎಲ್ಲ ವಿಶ್ವಾಸಿಗಳು ಉತ್ಸಾಹಭರಿತ ಪ್ರಾರ್ಥನೆಯಲ್ಲಿ ಸೇರಲು ಆಹ್ವಾನಿಸಲು ನಾನು ಬರೆಯುತ್ತಿದ್ದೇನೆ. ಕ್ರಿಸ್ತನ ಧರ್ಮಗುರು, ಸರ್ವೋಚ್ಚ ಮಠಾಧೀಶ ಮತ್ತು ಸಂತ ಪೀಟರ್ ಅವರ ಉತ್ತರಾಧಿಕಾರಿಯಾಗಿ ಪವಿತ್ರ ಪಿತಾಮಹರು ಸಾರ್ವತ್ರಿಕ ಚರ್ಚ್ ಅನ್ನು ಅಚಲ ಸಮರ್ಪಣೆ ಮತ್ತು ಪ್ರೀತಿಯಿಂದ ಪಾಲಿಸುವ ಅವರ ಅಪಾರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಸಮಯದಲ್ಲಿ ಅವರು ಗಂಭೀರ ಆರೋಗ್ಯ ಸವಾಲುಗಳನ್ನು ಎದುರಿಸುತ್ತಿರುವುದರಿಂದ ನಂಬಿಕೆಯಲ್ಲಿ ಒಂದೇ ಕುಟುಂಬವಾಗಿ ನಮ್ಮ ಪ್ರೀತಿಯ ಜಗದ್ಗುರುಗಳನ್ನು ನಮ್ಮ ದೈವಿಕ ವೈದ್ಯರ ಗುಣಪಡಿಸುವ ಕೃಪೆಗೆ ಒಪ್ಪಿಸುತ್ತಾ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾ ಪ್ರಭುವಿಗೆ ನಮಸ್ಕರಿಸೋಣ. ಪ್ರಭು ದೇವರು ತನ್ನ ಅಪರಿಮಿತ ಕರುಣೆಯಿಂದ ಅವರಿಗೆ ಶಕ್ತಿಯನ್ನು ನೀಡಲಿ, ಅವರನ್ನು ಪೂರ್ಣ ಆರೋಗ್ಯಕ್ಕೆ ಪುನಃ ಸ್ಥಾಪಿಸಲಿ, ಧರ್ಮಸಭೆ ಮತ್ತು ವಿಶ್ವದ ಒಳಿತಿಗಾಗಿ ಅವರ ಪವಿತ್ರ ಸೇವೆಯನ್ನು ಆಶೀರ್ವದಿಸಲಿ. ಎಲ್ಲ ಧರ್ಮ ಕ್ಷೇತ್ರಗಳು, ಧರ್ಮ ಕೇಂದ್ರಗಳು, ಧಾರ್ಮಿಕ ಸಮುದಾಯಗಳು ಮತ್ತು ಕುಟುಂಬಗಳು ಪವಿತ್ರ ಪಿತಾಮಹರ ಸಂಪೂರ್ಣ ಚೇತರಿಕೆ ಮತ್ತು ಯೋಗಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆಗಳನ್ನು, ಪವಿತ್ರ ದಿವ್ಯ ಬಲಿಪೂಜೆಗಳನ್ನು, ಪವಿತ್ರ ಪರಮ ಪ್ರಸಾದದ ಆರಾಧನೆಗಳನ್ನು ಮತ್ತು ಪವಿತ್ರ ಜಪಸರ ಪಠಣವನ್ನು ಮಾಡಬೇಕೆಂದು ನಾನು ಒತ್ತಾಯಿಸುತ್ತೇನೆ.
ನಿರ್ದಿಷ್ಟವಾಗಿ ಹೇಳುವುದಾದರೆ ಭಾನುವಾರದ ದಿವ್ಯ ಬಲಿಪೂಜೆಯಲ್ಲಿ ಆಚರಣೆಯ ಸಮಯದಲ್ಲಿ ನಮ್ಮ ಪ್ರೀತಿಯ ಪೋಪ್ಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸೇರಿಸಲು ನಾನು ಎಲ್ಲ ಧರ್ಮ ಕೇಂದ್ರಗಳನ್ನು ಪ್ರೋತ್ಸಾಹಿಸುತ್ತೇನೆ. ನಮ್ಮ ಪೂಜ್ಯ ಮಾತೆ ಮರಿಯಮ್ಮ, ನಮ್ಮ ಉತ್ತಮ ಆರೋಗ್ಯದ ಮಾತೆ, ಸಂತ ಜೋಸೆಫ್ ಮತ್ತು ಎಲ್ಲ ಸಂತರ ಮಧ್ಯಸ್ಥಿಕೆಯನ್ನು ನಾವು ಕೋರೋಣ. ಪವಿತ್ರ ಪಿತಾಮಹರು ಶೀಘ್ರದಲ್ಲೇ ತಮ್ಮ ಶಕ್ತಿಯನ್ನು ಮರಳಿ ಪಡೆಯಬಹುದು ಮತ್ತು ಅವರ ಪ್ರೇಷಿತ ಕಾರ್ಯಾಚರಣೆಯನ್ನು ನವೀಕೃತ ಚೈತನ್ಯದಿಂದ ಮುಂದುವರಿಸಬಹುದು. ನಮ್ಮ ಪ್ರಾರ್ಥನೆಗಳನ್ನು ದೇವರ ಸಿಂಹಾಸನದ ಮುಂದೆ ಧೂಪದಂತೆ ಮೇಲೇರಲಿ ಮತ್ತು ನಂಬಿಕೆ ಪ್ರೀತಿಯಲ್ಲಿ ನಮ್ಮ ಐಕ್ಯತೆಯು ನಮ್ಮ ಮುಖ್ಯ ಕುರುಬನಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಾಂತ್ವನದ ಮೂಲವಾಗಲಿ ಎಂದು ನಿಮ್ಮ ಕ್ರಿಸ್ತನಲ್ಲಿ ಭಕ್ತಿಪೂರ್ವಕವಾಗಿ ಫಿಲಿಪ್ ನೇರಿ ಕಾರ್ಡಿನಲ್ ಸೆರಾವೋ, ಅಧ್ಯಕ್ಷರು, ಭಾರತದ ಕ್ಯಾಥೋಲಿಕ್ ಬಿಷಪ್ಗಳ ಸಮ್ಮೇಳನ, ಗೋವಾ ಮತ್ತು ದಮನ್ ಆರ್ಚ್ ಬಿಷಪ್ ರವರು. ಹೀಗೆ ಇವರು ತಮ್ಮ ಪತ್ರದ ಮೂಲಕ ನಮ್ಮೆಲ್ಲರನ್ನೂ ಪ್ರಾರ್ಥನೆಯೆಡೆಗೆ ಒಂದುಗೂಡಿಸಲು ಹಾಗೂ ಪ್ರಾರ್ಥನೆ ಮಾಡಲು ಕರೆ ನೀಡುತ್ತಿದ್ದಾರೆ. ಇಲ್ಲಿ ನಾವು ಮತ್ತೊಂದು ವಿಷಯವನ್ನು ತಿಳಿಯಬೇಕು ಪ್ರಿಯರೇ. 4 ವರ್ಷಗಳ ಹಿಂದೆ ಕೊರೋನಾ ಬಂದಾಗ ಪೀಟರ್ ಸ್ಕ್ವೇರ್ನಲ್ಲಿ ಮಳೆಯಲ್ಲಿಯೂ ಸಹ ಪೋಪ್ ಫ್ರಾನ್ಸಿಸ್ ರವರು ಒಬ್ಬರೇ ನಡೆಯುತ್ತಾ ಪವಿತ್ರ ಶಿಲುಬೆಯ ಬಳಿ ಹೋಗಿ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸಿ ಪರಮಪ್ರಸಾದದ ಆರಾಧನೆಯಲ್ಲಿ ಪಾಲ್ಗೊಂಡು ಪರಮಪ್ರಸಾದದ ಆಶೀರ್ವಾದವನ್ನು ಇಡೀ ವಿಶ್ವಕ್ಕೆ ನೀಡಿದರು. ಅಂದು ಕೊರೋನಾ ಸಮಯದಲ್ಲಿ ಇವರು ನಮಗಾಗಿ ಪ್ರಾರ್ಥಿಸಿದರು. ಇಂದು ಅದರ ಪ್ರತಿಫಲವಾಗಿ ನಾವು ಪೋಪ್ ಫ್ರಾನ್ಸಿಸ್ ರವರಿಗೆ ಪ್ರಾರ್ಥಿಸಬೇಕಾಗಿದೆ. ಅವರು ಶೀಘ್ರವಾಗಿ ಗುಣಹೊಂದು ಅವರು ಎಲ್ಲ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಿ ಎಂದು ಬೇಡೋಣ. ಅವರ ಆರೋಗ್ಯದ ಸ್ಥಿತಿ ಚೇತರಿಸಿಕೊಳ್ಳಲಿ ಎಂದು ಬೇಡೋಣ. ಆದರೆ ಎಲ್ಲವೂ ದೇವರ ಚಿತ್ತದಂತೆಯೇ ಆಗಲೇಬೇಕಾಗಿದೆ. ಪವಿತ್ರಾತ್ಮರ ವರಪ್ರಸಾದವು ವ್ಯಾಟಿಕನ್ ಮೇಲೆ ಇರಲಿ, ನಮ್ಮ ಕ್ರೈಸ್ತರ ಮೇಲೆ ಇರಲಿ ಎಂದು ಹೇಳುತ್ತಾ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದೆ ತರಲು ದ್ಯೋತಕ ಇಷ್ಟಪಡುತ್ತದೆ. ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಒಂದು ಪ್ರಾರ್ಥನೆಯನ್ನು ಹೊರಡಿಸಿದೆ. ಪ್ರೀತಿಮಯ ತಂದೆಯೇ, ವಿಶ್ವಗುರು ಫ್ರಾನ್ಸಿಸ್ ಅವರ ಪೂರ್ಣ ಮತ್ತು ತ್ವರಿತ ಚೇತರಿಕೆಗಾಗಿ ವಿಶ್ವದ ಸರ್ವರೊಂದಿಗೆ ಒಂದಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ವಿನಮ್ರ ಸೇವಕರು ನಮ್ಮ ವಿಶ್ವಗುರುಗಳಾದ ಫ್ರಾನ್ಸಿಸ್ ರವರ ಮೇಲೆ ದಯವಾಗಿರಿ. ಅವರು ಅನುಭವಿಸುತ್ತಿರುವ ದೌರ್ಬಲ್ಯಗಳನ್ನು ಗುಣಪಡಿಸಿರಿ. ಅವರಿಗೆ ಸಂಪೂರ್ಣ ಆರೋಗ್ಯ ಮತ್ತು ಚೇತರಿಕೆ ನೀಡಿರಿ. ಅವರಿಗೆ ಮನಸ್ಸು, ದೇಹ ಮತ್ತು ಆತ್ಮದಲ್ಲಿ ನಿರಂತರ ಶಕ್ತಿಯನ್ನು ಕರುಣಿಸಿರಿ. ವಿಶ್ವಗುರುಗಳಿಗೆ ಶುಶ್ರೂಷೆ ನೀಡುತ್ತಿರುವ ವೈದ್ಯರು, ದಾದಿಯರು ಮತ್ತು ಇತರ ವೈದ್ಯಕೀಯ ವೃತ್ತಿಪರರಿಗೆ ನಿಮ್ಮ ಪವಿತ್ರಾತ್ಮರು ಮಾರ್ಗದರ್ಶನ ನೀಡಲಿ. ಅಂತಿಮವಾಗಿ ನಾವು ಅಸ್ವಸ್ಥರಿಗಾಗಿ, ವಿಶೇಷವಾಗಿ ತೀವ್ರವಾದ ನೋವು ಮತ್ತು ಗಂಭೀರ ಸ್ಥಿತಿಯಲ್ಲಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ಕಷ್ಟದ ಸಮಯದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬಗಳಿಗೆ ಸಾಂತ್ವನ ನೀಡಿರಿ. ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೆನ್. ಹಾಗೂ ಇದರೊಂದಿಗೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಮೋ ಮರಿಯ, ಪಿತನಿಗೂ ಸ್ತನಿಗೂ. ಈ ಪ್ರಾರ್ಥನೆಗಳನ್ನು ನಾವು ಪ್ರತಿನಿತ್ಯ ಪೋಪ್ ಫ್ರಾನ್ಸಿಸ್ ರವರಿಗಾಗಿ ಮಾಡಲು ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಕೇಳಿಕೊಂಡಿದೆ. ಇದೇ ರೀತಿ ಅನೇಕ ಧರ್ಮಕ್ಷೇತ್ರಗಳು, ಅನೇಕ ಧರ್ಮಗುರುಗಳು ಪೋಪ್ ಫ್ರಾನ್ಸಿಸ್ ರವರಗಾಗಿ ಪ್ರಾರ್ಥಿಸಲು ಕೇಳಿಕೊಳ್ಳುತ್ತಿದೆ. ನಾವು ವಿನಮ್ರರಾಗಿ ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ.